ಇಂದು ಎಸ್ಐಟಿ ಕಚೇರಿಯಲ್ಲೇ ರೇವಣ್ಣ ಇರುವಂತ ಸಾಧ್ಯತೆ ಇದೆ. ನಾಳೆ ನ್ಯಾಯಾಧೀಶರ ನಿವಾಸದಲ್ಲಿ ಹಾಜರು ಸಾಧ್ಯತೆ. ಇವತ್ತು ಎಸ್ಐಟಿ ಕಚೇರಿಯಲ್ಲೇ ರೇವಣ್ಣ ಇರುವಂತ ಸಾಧ್ಯತೆ ಇದೆ. ನಾಳೆ ದಿನ ನ್ಯಾಯಾಧೀಶರ ನಿವಾಸದಲ್ಲಿ ಹಾಜರು ಪಡಿಸುವಂತ ಸಾಧ್ಯತೆಗಳಿವೆ. ಸದ್ಯ ಪ್ರಾಥಮಿಕ ಮಾಹಿತಿಯನ್ನ ಎಸ್ಐಟಿ ಕಲೆ ಹಾಕ್ತಾ ಇದ್ದಾರೆ. ಎಸ್ಐಟಿ ಮುಖ್ಯಸ್ಥ ಎಡಿಜಿಪಿ ಬಿಕೆ ಸಿಂಗ್ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ಪ್ರಾಥಮಿಕವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ನಾಳೆ ದಿನ ನ್ಯಾಯಾಧೀಶರ ನಿವಾಸದಲ್ಲಿ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಇವತ್ತಿನ ದಿನ ಎಸ್ಐಟಿ ಕಚೇರಿಯಲ್ಲೇ ರೇವಣ್ಣ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಸದ್ಯ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ವಿಚಾರಣೆಗೆ ಸಂಬಂಧಪಟ್ಟಂತೆ, ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸದ್ಯ ಕಿಡ್ನಾಪ್ ಆಗಿದ್ದಾರೆ ಎಂದ ಮಹಿಳೆ ಇನ್ನೂ ಬಂದಿಲ್ಲ. ಎಸ್ಐಟಿ ಕಚೇರಿಗೆ ಮಹಿಳೆಯನ್ನ ಇನ್ನೂ ಕೂಡ ಕರೆತಂದಿಲ್ಲ. ಸಂತ್ರಸ್ತೆಯನ್ನ ಕರೆತಂದ ಬಳಿಕ ಮತ್ತಷ್ಟು ಮಾಹಿತಿ ಬಯಲಾಗುತ್ತೆ. ಆದ್ರೆ ಇವಾಗ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬಂಧಿಸಿರೋದೇ ಈ ವಿಚಾರದಲ್ಲಿ. ಸಂತ್ರಸ್ತೆ ಕಿಡ್ನಾಪ್ ಮಾಡಲಾಗಿದೆ ಅಂತ. ಸದ್ಯ ಕಿಡ್ನಾಪ್ ಆಗಿರುವಂತಹ ಮಹಿಳೆ ಇನ್ನೂ ಕೂಡ ಬಂದಿಲ್ಲ. ಎಸ್ಐಟಿ ಕಚೇರಿಗೆ ಮಹಿಳೆಯನ್ನ ಇನ್ನೂ ಕರೆತಂದಿಲ್ಲ ಎಸ್ಐಟಿ ಅಧಿಕಾರಿಗಳು. ಸಂತ್ರಸ್ತೆಯನ್ನ ಕರೆತಂದ ನಂತರದಲ್ಲಿ ಮತ್ತಷ್ಟು ಮಾಹಿತಿ ಬಯಲಾಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಸಂತ್ರಸ್ತೆ ಸಿಕ್ಕಿರೋದು ರೇವಣ್ಣ ಆಪ್ತ ಅಂತ ಗುರುತಿಸಿಕೊಂಡಿರುವಂತಹ ವ್ಯಕ್ತಿಯ ತೋಟದ ಮನೆಯಲ್ಲಿ. ಹಾಗಾಗಿ ಏನ್ ಸಂಪರ್ಕ, ಯಾವ ರೀತಿಯಾಗಿ ಡೆವಲಪ್ಮೆಂಟ್ಗಳು ಹೋಗುತ್ತೆ ಅನ್ನೋದನ್ನ ಇನ್ನಷ್ಟೇ ನೋಡಬೇಕು. ಸಂತ್ರಸ್ತೆಯನ್ನ ಕರೆತಂದ ನಂತರದಲ್ಲಿ ಮತ್ತಷ್ಟು ಮಾಹಿತಿಗಳು ಬಯಲಾಗುತ್ತೆ. ಸದ್ಯ ಇದೀಗ ಪ್ರಾಥಮಿಕ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಇವರ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಬೇಕಾಗುತ್ತೆ. ಆ ನಂತರದಲ್ಲಿ ಮುಂದಿನ ವಿಚಾರಣೆಯನ್ನ ಮುಂದುವರಿಸ್ತಾರೆ ಎಸ್ಐಟಿ ಅಧಿಕಾರಿಗಳು. ಸದ್ಯ ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತಲ್ಲ, ಆ ಮಹಿಳೆಯ ರಕ್ಷಣೆಯನ್ನ ಮಾಡಲಾಗಿದೆ. ತೋಟದ ಮನೆಯಲ್ಲಿ ಸಿಕ್ಕಿದ್ದಾರೆ, ಅವರ ರಕ್ಷಣೆಯನ್ನ ಮಾಡಲಾಗಿದೆ. ಆದ್ರೆ ಆ ಮಹಿಳೆಯನ್ನ ಇನ್ನೂ ಕೂಡ ಎಸ್ಐಟಿ ಕಚೇರಿಗೆ ಕರೆತಂದಿಲ್ಲ. ಮಹಿಳೆಯನ್ನ ಇನ್ನೂ ಕೂಡ ಕರೆತಂದಿಲ್ಲ. ಸಂತ್ರಸ್ತೆಯನ್ನ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬಂದ ನಂತರದಲ್ಲಿ I am not aware of it. The law will take its own course. Yes, sir. What are the efforts of bringing back Prajwal? ನೋಡ್ತಾ ಇದ್ದೀರಾ, ಸಂಜೆಯಿಂದಲೂ ಕೂಡ 6 ಗಂಟೆಯಿಂದ ಆಗಿರುವಂತಹ ಬೆಳವಣಿಗೆಗಳನ್ನ ಇಂಚಿಂಚು ಮಾಹಿತಿಯನ್ನ ನಿಮಗೆ ನೀಡ್ತಾ ಇದ್ವಿ ನಾವು. ರೇವಣ್ಣ ಅವರನ್ನ ಬಂಧಿಸಿರುವಂತಹ ದೇವೇಗೌಡರ ಮನೆಯ ನಿವಾಸದ ದೃಶ್ಯಗಳು, ಜೊತೆಗೆ ಅವರನ್ನ ಎಸ್ಐಟಿ ಕಚೇರಿಗೆ ಕರೆತರುವವರೆಗೂ ಕೂಡ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಇದ್ವಿ. 2 ದಿನಗಳಿಂದ ಯಾರ ಸಂಪರ್ಕಕ್ಕೂ ರೇವಣ್ಣ ಸಿಕ್ಕಿರಲಿಲ್ಲ. 2 ದಿನ ಯಾರ ಸಂಪರ್ಕಕ್ಕೂ ಸಿಗದ ರೇವಣ್ಣ ನಿನ್ನೆಯಿಂದ ದೇವೇಗೌಡರ ಮನೆಯಲ್ಲೇ ಉಳಿದಿದ್ರು. ಕಿಡ್ನಾಪ್ ಕೇಸಲ್ಲಿ ಜಾಮೀನು ಸಿಗುವಂತ ನಿರೀಕ್ಷೆಯಲ್ಲಿದ್ದ ರೇವಣ್ಣ ತಂದೆ ಮನೆಯಲ್ಲೇ ಉಳಿದುಕೊಂಡಿದ್ರು. ದೇವೇಗೌಡರ ಮನೆಯಲ್ಲೇ ಇದ್ರು. ಖಚಿತ ಮಾಹಿತಿ ಮಧ್ಯಾಹ್ನವೇ ತಿಳಿದುಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ದೇವೇಗೌಡರ ಮನೆಯಲ್ಲೇ ಇದ್ದಾರೆ ರೇವಣ್ಣ ಅನ್ನುವಂತ ಮಾಹಿತಿಯನ್ನ ಮಧ್ಯಾಹ್ನವೇ ಖಚಿತಪಡಿಸಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕೋರ್ಟ್ ಜಾಮೀನಿನ ಆದೇಶ ಏನಾಗುತ್ತೆ ಅನ್ನೋದಾಗಿ ಕಾಯ್ತಾ ಇದ್ರು. ಜಾಮೀನು ಸಿಕ್ಕಿದ್ರೆ ಬಂಧನ ಮಾಡುವಂತ ಕೆಲಸ ಇಲ್ಲ, ಜಾಮೀನು ವಜಾ ಆದ್ರೆ ತಕ್ಷಣಕ್ಕೆ ಬಂಧಿಸಬೇಕು ಅನ್ನೋದಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಖಚಿತ ಮಾಹಿತಿಯನ್ನ ಮಧ್ಯಾಹ್ನನೇ ಪಡೆದುಕೊಂಡಿದ್ರು ಎಸ್ಐಟಿ ಅಧಿಕಾರಿಗಳು. 2 ದಿನ ಯಾರ ಸಂಪರ್ಕಕ್ಕೂ ಸಿಕ್ಕಿರಲಿಲ್ಲ ಎಸ್ಟಿ ರೇವಣ್ಣ. ಆದ್ರೆ ತಂದೆ ಮನೆಯಲ್ಲೇ ಇದ್ರು, ಎಸ್ಟಿಡಿ ಮನೆಯಲ್ಲೇ ಇದ್ರು.